ಈ ತರ ಒಂದು ಗಾಡಿ ನಮ್ಮ ಮಾರ್ಕೆಟ್ ಅಲ್ಲಿ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಬಗ್ಗೆ ಹೇಳಕ್ ಹೊರಟಿದೀನಿ. ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಸಿಂಪಲ್ ಕನ್ನಡಿಗ. ನಾವು ಹೊಸ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಷ್ಟ ದಿನ ಬೈಕ್ ರಿವ್ಯೂ ಮಾಡಕ್ ಬಂದಾಗ ಇಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಬೈಕ್ ರಿವ್ಯೂ ಮಾಡ್ತಿದ್ದೆ, ಆದ್ರೆ ಇವತ್ತು ಹೌದಾ ಇವಾಗೂ ಕೂಡ ಒಂದು ಬೈಕ್ ರಿವ್ಯೂಗೆ ಅಂತಾನೆ ನಾನು ಬಂದಿರೋದು. ಬಟ್ ಆದ್ರೆ ಇಲ್ಲಿ ಬೈಕ್ ಇಲ್ಲ. ಎಲ್ಲಿದೆ ಅಂತ ಕೇಳ್ತೀರಾ? ತೋರಿಸ್ತೀನಿ ನೋಡ್ರಿ, ಇಲ್ಲಿದೆ. ಇವತ್ತು ನಮ್ಮ ಹತ್ರ ಇರೋದು ಹೋಂಡಾ CB 125 ಆರ್ನೆಟ್ ನಮ್ಮ ಹತ್ರ ಇರುವಂತ ಬೈಕ್ ಇವತ್ತು. ಈ ಗಾಡಿ ನಿಮಗೆ ಯಾವ ಆಂಗಲ್ ಇಂದ ನೋಡಿದ್ರು ಕೂಡ 125cc ಇಂಜಿನ್ ಬೈಕ್ ಅಂತ ಹೇಳಿ ಅನ್ಸೋದಿಲ್ಲ. ಇದು 200cc ಇಂಜಿನ್ ಬೈಕ್ ಅಂತಾನೆ ಅನ್ಸೋದು, ಬಟ್ ಆದ್ರೆ ಇದು 125cc ಇಂಜಿನ್ ಬೈಕ್. ಓಕೆನಾ? ಇಲ್ಲಿ ನೋಡಿದ್ರೆ ಡೇ ಟೈಮ್ ಓಡೋಂತ LED ಲೈಟ್ಸ್ ಇದಾವೆ. ಇಲ್ಲಿ ಕೆಳಗಡೆ ಒಂದು ಪ್ರೊಜೆಕ್ಟರ್ ಲ್ಯಾಂಪ್ ಇದೆ, ಈ ಕಡೆ LED ಇಂಡಿಕೇಟರ್ಸ್ ಇದಾವೆ. ಓಕೆನಾ? ಗಾಡಿ ಏನೋ ಒಂಥರ ಲುಕ್ ಇದೆ ಅಲ್ವಾ? ಆದ್ರೂ ನನಗೆ ಫ್ರಂಟ್ ಲುಕ್ ಒಂದ್ ರೇಂಜ್ ಇಷ್ಟ ಆಯ್ತು. ಓಕೆನಾ? ಬ್ಯಾಕ್ ಸೈಡ್ ನೋಡೋದಾದ್ರೆ ಬ್ಯಾಕ್ ಸೈಡು ಇಷ್ಟು ಒಂದು ಏನೋ ಬ್ಯಾಕ್ ಸೈಡ್ ಕೂಡ ಏನೋ ಒಂದು ಕಡಿಮೆ ಇದೆ ಅನ್ಸುತ್ತೆ. ಕಿಲ್ ಸ್ವಿಚ್ ಇದೆ ಇಲ್ಲಿ. ಓಕೆನಾ? ಸೆಲ್ಫು ಇದೆ, ಕಿಕ್ಕರು ಇದೆ. ಇಲ್ಲಿ ಒಂದು 4 ಬಟನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಚೇಂಜ್ ಮಾಡ್ಕೊಳಕ್ಕೆ, ನಿಮಗೆ ಟೈಮಿಂಗ್ಸು, ಕಿಲೋಮೀಟರ್ಸು, ಟ್ರಿಪ್ಪಿಂದು, ಹೋಗಿರೋಂಥದ್ದು, ರೇಂಜು ಗಿಂಜು ಎಲ್ಲ ನೋಡ್ಕೊಳಕ್ಕೆ ಇಲ್ಲಿ 4 ಬಟನ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ಇಂಡಿಕೇಟರ್ ಬಟನ್ ಕೊಟ್ಟಿದ್ದಾರೆ. ಹಾರನ್ ಗಾಯ್ಸ್ ಮುಖ್ಯವಾದನ್ನೇ ನಾವು ಮರ್ತು ಬಿಟ್ಟಿದ್ದೀವಿ ಗಾಯ್ಸ್. ಹಾರನ್ ಸೌಂಡ್ ಹೆಂಗಿದೆ ಫಸ್ಟ್, ನಮಗೆ ಹಾರನ್ ಮುಖ್ಯ ಸೌಂಡ್. ಓಕೆನಾ? ಹೊಡೆದು ನೋಡೋಣ. ಇಲ್ಲಿದೆ ಹಾರನ್ ಸ್ವಿಚ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. ಗೈಸ್ ಹಾರನಲ್ಲಿ ಸೌಂಡೇ ಇಲ್ಲ ಗೈಸ್. ಅಲ್ಲ, ಸೌಂಡ್ ಇದೆ, ತುಂಬಾ ಸೌಂಡ್ ಇಲ್ಲ. ನಲ್ಲಿ ಏನು ಸ್ವಲ್ಪ ದಮ್ ಬೇಕಿತ್ತು ಅನ್ಸುತ್ತೆ. ಹಾರನಲ್ಲಿ ದಮ್ಮೇ ಇಲ್ಲ ಗೈಸ್, ಸಪ್ಪೆ ಇದೆ ಹಾರನ್. ಇವಾಗ ಯಾರಾದ್ರೂ ಗಾಡಿ ತಗೊಳ್ಳೋದಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ವೇಟ್ ಮಾಡಿ, ಯಾಕಂದ್ರೆ GST ಕಡಿಮೆ ಮಾಡ್ತಾ ಇದ್ದಾರೆ ಗಾಡಿಗಳ ಮೇಲೆ. ಅವಾಗ ನಿಮಗೆ ಇನ್ನೂ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ, ನೋಡ್ಕೊಂಡು ತಗೊಳ್ಬೋದು. ಇತ್ತೀಚೆಗೆ ಮಾರ್ಕೆಟಲ್ಲಿ ಜಾಸ್ತಿ ಗಾಡಿಗಳು ಒಂದ್ರ ಮೇಲೆ ಒಂದು ಬರ್ತಾನೆ ಇದಾವೆ. ಜಾಸ್ತಿ ಗಾಡಿಗಳು ಬಂದಷ್ಟು ನಮ್ಮ ಜನಕ್ಕೆ ಜಾಸ್ತಿ ಕನ್ಫ್ಯೂಸು. ಆದರೆ ನನಗೆ ಮಾತ್ರ ಜಾಸ್ತಿ ಗಾಡಿಗಳು ಬಂದಷ್ಟು ತುಂಬಾನೇ ಖುಷಿ. ಯಾಕಂದರೆ ಹೆಚ್ಚು ವಿಡಿಯೋ ಮಾಡ್ಬೋದು, ಹೆಚ್ಚು ರಿವ್ಯೂಗಳು ಕೊಡ್ಬೋದು, ಹೆಚ್ಚು ನಿಮಗೆ ಇನ್ಫಾರ್ಮೇಷನ್ ಕೊಡ್ಬೋದು ಅಂತ ಹೇಳಿ. ಸೌಂಡ್ ಇದರಲ್ಲಿ ನಿಮಗೆ ಗಾಡಿ ಫ್ರಂಟ್ ಕಟ್ಟು, ಬ್ಯಾಕ್ ಕಟ್ಟು, ಸೈಡ್ ಕಟ್ಟು ಅಂತೇಳಿ, ಆ ಕಟ್ಟು, ಈ ಕಟ್ಟು, 19 ಕಟ್ಟು, 26 ಕಟ್ಟು ಅಂತೇಳಿ ತುಂಬಾ ಕಟ್ಟುಗಳಿದಾವೆ. ಟೆಸ್ಟ್ ಡ್ರೈವ್ ಮಾಡ್ರಿ, ಬಂದು ದಾವಣಗೆರೆಯಲ್ಲಿ ಸಿಗ್ತಾ ಇದೆ ಎಲ್ಲ ಕಡೆ ಕೂಡ ಟೆಸ್ಟ್ ಡ್ರೈವ್ಸು. ಎಕ್ಸ್ಪೆಷಲಿ ಅದಡಿ ರೋಡಲ್ಲಿ ಇರೋಂಥ ಶೋರೂಮ್ ಅಲ್ಲಿ ಎಕ್ಸ್ಪೆಷಲಿ ಸಿಗ್ತಾ ಇದೆ. ಬಂದು ವಿಸಿಟ್ ಮಾಡಿ ಶ್ರೀನಿವಾಸ ಹೊಂಡದಲ್ಲಿ ಟೆಸ್ಟ್ ಡ್ರೈವ್ ಬೇಕಾದ್ರೆ ತಗೊಳ್ಳಿ. ಓಕೆನಾ? ಇನ್ನ ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಿಮಗೆ 166 ಮಿಲಿಮೀಟರ್ ಇದೆ. ಓಕೆನಾ? ಟೋಟಲ್ ಗಾಡಿಯ ವೆಯ್ಟ್ ಬಂದ್ಬಿಟ್ಟು ನಿಮಗೆ ಬರೀ 124 kg ಗುರು ಇರೋದು. ಇದು ಓಡಿಸ್ಬೇಕಾದ್ರೆ ನಿಮಗೆ ಫೀಲ್ ಆಗಲ್ಲ ವೆಯ್ಟು, ಆರಾಮಾಗಿ ತೂರಾಡ್ಬಿಡ್ಬೋದು ಗಾಡಿನ. ಆದರೆ ತೂರಾಡಿದ್ರೆ ಹುಷಾರಾಗಿ ತೂರಾಡ್ರಿ ಗೈಸ್. ಗಾಡೀಲಿ ಒಳ್ಳೆ ಕ್ವಿಕ್ ಇದೆ ಮತ್ತು ಒಳ್ಳೆ ಪವರ್ ಇದೆ ಸ್ಟಾರ್ಟಿಂಗು, ಬಟ್ ಆದರೆ ಅಷ್ಟೇ ಕ್ವಿಕ್ಕಾಗಿ ಸ್ಟಾಪ್ ಆಗುತ್ತೆ ಗೈಸ್. ಓಕೆನಾ? ಅದು ಮುಖ್ಯ. ಎಷ್ಟು ಸ್ಪೀಡಾಗಿ ಹೊಡಿತೀವಿ ಗಾಡಿ ಅನ್ನೋದು ಮುಖ್ಯ ಅಲ್ಲ, ನಿಮಗೆ ತಕ್ಷಣ ಗಾಡಿನ ನಿಲ್ಸಕ್ಕಾಗುತ್ತಾ ಅದು ಮುಖ್ಯ. ಇದು ಸಿಂಗಲ್ ಚಾನಲ್ ABS ಅಂತೇಳಿ, ಅಂದರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳಿ. ಸಿಂಗಲ್ ಲಾಕ್, ಇದು ಸಿಂಗಲ್ ಚಾನಲ್ ಇದೆ. ಅಂದರೆ ಮುಂದೆಗಡೆ ಅಷ್ಟೇ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದೆಗಡೆ ಡ್ರಮ್ ಬ್ರೇಕ್ ಬರುತ್ತೆ. ಓಕೆನಾ? ಅಲೋ ವೀಲ್ಸ್ ಇದಾವೆ. ಹೋಗಲ್ವಾ? ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರ? ಅತ್ತೆ ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಪತ್ಯ ಟಾಟಾ. ಅಲ್ಲ ಮಾಮ,
ಈ ಟ್ಯಾಂಕ್ ನೋಡಕ್ ನಿಮಗೆ ದೊಡ್ಡದಾಗಿ ಬಲಿಷ್ಠವಾಗಿ ಕಂಡ್ರು ಕೂಡ ಈ ಟ್ಯಾಂಕ್ ನ ಕೆಪಾಸಿಟಿ ಬಂದ್ಬಿಟ್ಟು 12 ಲೀಟರ್ಸ್ ಅಷ್ಟೇ. 12 ಲೀಟರ್ಸ್ ಈ ಟ್ಯಾಂಕ್ ನ ಕೆಪಾಸಿಟಿ. ಹೋಂಡಾ ಕಂಪ್ನಿಯವರು ಕ್ಲೈಮ್ ಮಾಡಿರೋಂಥದ್ದು ನಿಮಗೆ 55 ಮೈಲೇಜ್ ಬರುತ್ತೆ ಅಂತ ಹೇಳಿ. 55 ಯಾಕೆ 50 ಬಂದ್ರೆ ಸಾಕು ನಮಗೆ. 50 ಹತ್ತತ್ರ ನೀವು 600 ಕಿಲೋಮೀಟರ್ ಅಷ್ಟು 600 ಕಿಲೋಮೀಟರ್ ರೇಂಜ್ ತನಕ ಆರಾಮಾಗಿ ಹೋಗ್ಬೋದು. ಓಕೆನಾ. ಮುಂದಗಡೆ ಟೈರ್ ಸೈಜ್ ಬಂದ್ಬಿಟ್ಟು ನಿಮಗೆ 80/100 17 ಇಂಚ್ ವೀಲ್ಸ್ ಇದಾವೆ. ಹಿಂದೆಗಡೆ ಟೈರ್ ಸೈಜ್ ಬಂದ್ಬಿಟ್ಟು ನಿಮಗೆ 110/80 ಸೆಕ್ಷನ್ 17 ಇಂಚ್ ವೀಲ್ಸ್ ಇದಾವೆ. ವೀಲ್ ಸೈಜ್ ಬಂದ್ಬಿಟ್ಟು ನಿಮಗೆ 431.8 ಮಿಲಿಮೀಟರ್ ಇದೆ. ಹಿಂದ್ಗಡೆದು ಸೇಮ್ ಬರುತ್ತೆ. ಇದರಲ್ಲಿ ನಿಮಗೆ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ಸ್ ಇರೋವಂಥದ್ದು. ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ TFT ಡಿಸ್ಪ್ಲೇನೇ ಇದರಲ್ಲೂ ಕೂಡ ಹಾಕಿರೋವಂಥದ್ದು. ಈಗ ಮಾಮೂಲಿ ಹೊಸ ಗಾಡಿಗಳಲ್ಲಿ ಯಾವುದೇ ರೀತಿ ಹೊಸ ಗಾಡಿಗಳು ಬಂದರೂ ಕೂಡ ಎಲ್ಲದರಲ್ಲೂ TFT ಡಿಸ್ಪ್ಲೇ ಆಗ್ತಿರೋದು ನಾರ್ಮಲ್ ಆಗಿದೆ ಇವಾಗ. ಈಗ ನಾನು ಆಗ್ಲಿಂದ ಏನು ಹುಡುಕ್ತಾ ಇದ್ದೀನಿ ಅಂದರೆ ಇದರಲ್ಲಿ USB ಕೇಬಲ್ ಇದೆ ಅಂತೆ. ಅದನ್ನೇ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂತ ಹೇಳಿ. ಎಲ್ಲೈತು ಗುರು USB ಕೇಬಲ್ಲು? ಗೈಸ್ ಸಿಕ್ತು ಅಂತಿಂತು ಕೊನೆಗೂ. ಇಲ್ಲಿ ನೋಡ್ರಿ, ನಿಮಗೂ ಕಾಣ್ತಾ ಇರ್ಬೋದು. ಇಲ್ಲಿದೆ ಗಾಯ್ಸ್, ಕೊನೆಗೂ ಸಿಕ್ತು. USB ಕೇಬಲ್ ಇಲ್ಲಿ ಕೊಟ್ಟಿದ್ದಾನೆ. ಓಕೆ, ಪರವಾಗಿಲ್ಲ, ಕ್ವಾಲಿಟಿ ಆಗಿದೆ. ಆಮೇಲೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ನಿಮಗೆ. ಓಕೆನಾ. ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 11.14 7500 RPM ಅಷ್ಟು. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು ನಿಮಗೆ 11.2 ನ್ಯೂಟನ್ ಮೀಟರ್ ಟಾರ್ಕ್ ಇದೆ, ಅಂದರೆ 6000 RPM. ಓಕೆನಾ. ಹಿಂದ್ಗಡೆ ನೋಡೋದಾದ್ರೆ ಕೂಡ 2 LED ಇಂಡಿಕೇಟರ್ಸ್ ಇದಾವೆ. ಕೆಳಗಡೆ ಇದೊಂದು ರಿಫ್ಲೆಕ್ಟರ್ ಇದೆ. ಇದರಲ್ಲಿ ಫ್ರಂಟ್ ಸಸ್ಪೆನ್ಷನ್ ಬಂದ್ಬಿಟ್ಟು USD ಇದೆ. ಅಪ್ಸೈಡ್ ಡೌನ್ ಫಾರ್ಕ್ ಅಂತ ಹೇಳಿ. ಹಿಂದ್ಗಡೆ 5 ಸ್ಟೆಪ್ ಅಡ್ಜಸ್ಟಬಲ್ ಮೊನೋ ಶಾಕ್ ಅಬ್ಸಾರ್ಬರ್ ಸಸ್ಪೆನ್ಷನ್ ಇದೆ. ಯಾರಿಗೂ 23 ಅಲ್ಲಿದ್ದೆ ನಾನು. ಸೀಟ್ ಬಗ್ಗೆ ಹೇಳ್ತಿದ್ದೆ. ಸೀಟು ಹಿಂದ್ಗಡೆ ಕೂಡ ಒಂದು ರೇಂಜಿಗೆ ಇದೆ. ಸಾಫ್ಟಾಗಿ ಇದಾವೆ 2 ಸೀಟು. ಅದೇ ತುಂಬಾ ಸಾಫ್ಟ್ ಅಂತಾರಲ್ಲ ಆ ಥರ ಏನಿಲ್ಲ. ಈ ಸೀಟ್ ಹೈಟ್ ಬಂದ್ಬಿಟ್ಟು ನಿಮಗೆ 587 ಮಿಲಿಮೀಟರ್. ಅದು ಹೋಂಡಾದವರು ಯಾವಾಗಲೂ ಇಷ್ಟ ಮಾಡೋದು. ಗಾಡಿ ಬಗ್ಗೆ ಇನ್ನೊಂದು ಮಾತಾಡಿದಂಗೆ ಅಷ್ಟು ಸಖತ್ತಾಗಿ ಗಾಡಿ ಬಿಟ್ಬಿಡ್ತಾರೆ. ಅಷ್ಟು ಪರ್ಫಾರ್ಮೆನ್ಸ್ ಕೊಟ್ಬಿಡ್ತಾರೆ, ಅಷ್ಟು ಪವರ್ಫುಲ್ ಕೊಟ್ಬಿಡ್ತಾರೆ, ಅಷ್ಟು ಒಂದು ಲುಕ್ ಕೊಟ್ಬಿಡ್ತಾರೆ. ಓಕೆನಾ. ಡಿಸ್ಪ್ಲೇ ಇಂಚ್ ನೋಡೋದಾದ್ರೆ 4.2 ಇಂಚ್ ಇದೆ. TFT ಡಿಸ್ಪ್ಲೇ ಇದೆ. ಓಕೆನಾ. ಗಾಡಿ ಹೆಂಗಿದೆ ಅಂತ ನೀವು ಒಂದು ಕಮೆಂಟ್ ಹಾಕ್ಬಿಟ್ರಿ. ಓಕೆನಾ. ಬೆಸ್ಟ್ ನೀವು ಬೆಳಗ್ಗೆ ಎಲ್ಲ ಕಾಲೇಜಿಗೆ ಹೋಗಿ ಸಂಜೆ ಹೊತ್ತು ಫುಡ್ ಡೆಲಿವರಿ ಅಥವಾ ಬೇರೆ ಏನಕ್ಕಾದ್ರೂ ಅಡ್ಡಾಡ್ತೀರ ಅನ್ನೋದಾದ್ರೆ ಬೆಸ್ಟ್ ಬೈಕ್ ಅಂತಾನೆ ಹೇಳ್ಬೋದು. 125cc ಇಂಥ ಒಳ್ಳೆ ಸಖತ್ತಾಗಿದೆ ಬೈಕು. ಲುಕ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮತ್ತೆ ಪವರ್ ಆಗಿರ್ಬೋದು, ಎಲ್ಲ ಕೂಡ ಸಖತ್ತಾಗಿದೆ. ಜನ ನೋಡ್ಕೊಂಡು ಹೋಗ್ತಾರೆ. ಈ ಗಾಡಿಯ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,46,000 ಸಮಥಿಂಗ್ ಆಗುತ್ತೆ. ಓಕೆನಾ. ಗಾಡಿ ತಗೊಳ್ಳೋದಾದ್ರೆ ಇಲ್ಲೇ ಬಂದು ತಗೊಳ್ಳಿ. ನಮ್ಮ ಕಡೆಯಿಂದ ಏನಾದರೂ ನೀವು ಬೇರೆ ಹೆಲ್ಮೆಟ್ ಆಗಿರ್ಬೋದು, ಬೇರೆ ಏನಾದರೂ ಎನಿಥಿಂಗ್ ತೊಗೊಂಡ್ರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾರೆ. ಓಕೆನಾ. ಓಕೆ ಗೈಸ್, ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ನಾನು ಡೈಲಿ ಬ್ಲಾಗ್ಸ್ ಮಾಡ್ಬೇಕಂತ ಇದ್ದೀನಿ. ಡೈಲಿ ಬ್ಲಾಗ್ಸ್ ಅಂದರೆ ಕಂಟೆಂಟ್ಲೆಸ್ ಬ್ಲಾಗ್ಸು. ಓಕೆನಾ. ಅದು ಮಾಡೋಣ ಬೇಡ ಅಂತ ಒಂದು ಕಮೆಂಟ್ ಹಾಕ್ರಿ. ನನಗೆ ಎಕ್ಸ್ಪೆಷಲಿ ಕಂಟೆಂಟ್ ಇಲ್ಲದೆ ನಾನು ವಿಡಿಯೋ ಮಾಡೋಕ್ಕೆ ಇಷ್ಟನೇ ಪಡೋದಿಲ್ಲ. ಹಂಗಾಗಿ ಅದಕ್ಕೋಸ್ಕರನೇ ನಿಮಗೆ ಯೂಟ್ಯೂಬಲ್ಲಿ ನಾನು ಕನ್ಸಿಸ್ಟೆಂಟಾಗಿ ಸಿಗಲ್ಲ ನಿಮಗೆ. ಅದೇ ಕಂಟೆಂಟ್ ಇದ್ದರೆ ಮಾತ್ರ ನಾನು ವೀಡಿಯೋ ಮಾಡೋದು. ಯಾಕಂದರೆ ಕಂಟೆಂಟ್ಲೆಸ್ ಇನ್ಫಾರ್ಮೇಷನ್, ನೀವೇನೋ ಒಂದು 10 ನಿಮಿಷದ್ದು 12 ನಿಮಿಷದ ವಿಡಿಯೋ ನನಗೋಸ್ಕರ 10 ನಿಮಿಷ 12 ನಿಮಿಷ ಟೈಮ್ ಕೊಟ್ಟು ನೋಡ್ತೀರಾ ಅಂದರೆ, ನಿಮ್ಮ ಟೈಮ್ನ ನನಗೆ ಕೊಟ್ಟು ನೋಡ್ತೀರಾ ಅಂದರೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಲೇಬೇಕಾಗುತ್ತೆ. ಸುಮ್ಮನೆ ಕಂಟೆಂಟ್ಲೆಸ್ ಕೊಡೋದು ನನಗೆ ಅದು ವಿಚಾರ ದೊಡ್ಡದೇ ಅಲ್ಲ. ಕಂಟೆಂಟ್ಲೆಸ್ ಬ್ಲಾಗ್ ಮಾಡೋ ಅಂಥದ್ದು ಇಲ್ಲ ಅಂದರೆ ಮತ್ತೆ ಇವಾಗ ಕನ್ಸಿಸ್ಟೆನ್ಸಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಇವಾಗ ಇನ್ನೂ ಕನ್ಸಿಸ್ಟೆನ್ಸಿ ಇಲ್ದಂಗೆ ಆಗ್ಬಿಡ್ತದೆ ಅಂತೇಳಿ ಇವತ್ತು ಹುಷಾರಿಲ್ಲ ಅಂದರೂ ಕೂಡ ಬಂದು ವಿಡಿಯೋ ಮಾಡ್ತಿದ್ದೀನಿ. ಅದಿರಲಿ, ಅವರು ಸಿಂಗಲಾಗಿ ತಗೊಂಡೋಗಿಲ್ಲ, ಲೈಕ್ ಒಂದರಲ್ಲೇ ತಗೊಂಡೋಗಿಲ್ಲ. ಕಟ್ ಅಂದರೆ ಬಿಡಿ ಮಾಡಿ ಜೋಡಿಸಿದ್ದಾರೆ. ಅದರಿಂದ ವೈಬ್ರೇಷನ್ ನಿಮಗೆ ಫೀಲ್ ಆಗುತ್ತೆ ಗಾಡಿ ಸ್ಪೀಡ್ ಹೋಗ್ಬೇಕಾದ್ರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕಟ್ಟು,
ಇವಾಗ ಭಾಳ ದಿವಸದ ಮೇಲೆ ಮತ್ತೆ ಬೈಕ್ ರಿವ್ಯೂಗೆ ಅಂತ ಹೋಂಡಾ ಶೋರೂಮಿಗೆ ಬಂದಿದ್ದೀರಿ. ಇದು ಎಲ್ಲಿದೆ ಅಂತ ಗೊತ್ತಲ್ಲ, ಇಲ್ಲಿ ಯಾವುದು ವಿಶಾಲ್ ಮಾರ್ಟ್ ರೋಡು, ಅಂದರೆ ಅದಡಿ ರೋಡು, ಓಕೆನಾ. ಅಲ್ಲಿರುವಂಥ ಶ್ರೀನಿವಾಸ ಹೋಂಡಾದ ಶೋರೂಮ್ ಅವರೇ ನಮಗೆ ಇವತ್ತು ಇದು ಯಾವ ಬೈಕು ಅಂತ ಮುಂದೆ ಹೇಳ್ತೀನಿ. ಹೋಂಡಾ CB 125 R9 ಬೈಕ್ನ ನಮಗೆ ರಿವ್ಯೂ ಕೊಡ್ತಾ ಇರೋವಂಥವ್ರು ಈ ಶೋರೂಮ್ ಅವರು, ಓಕೆನಾ. ನಿಮಗೂ ಗಾಡಿ ಬೇಕಾದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡಿಬಿಡಿ. ಬೈಕ್ನ ಬ್ಲಾಗ್ ಇಷ್ಟ ಆಗಿತ್ತು ಅಂತ ಹೇಳ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ. ಸೈನಿಂಗ್ ಆಫ್ ಯುವರ್ ಸಿಂಪಲ್ ಕನ್ನಡಿಗ ಗೈಸ್. ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.